ವೀರಶೈವ ಸಮಾಜದ ಬಗ್ಗೆ ಯಾರೋ ಒಬ್ರು ಮಾತಾಡಿದ್ರು ಅಂತ ಹೇಳ್ತಾ ಇದ್ರು. ಯಡಿಯೂರಪ್ಪನ ಕಣ್ಣಲ್ಲಿ ನೀರು ಹಾಕ್ಸ್ಬಿಟ್ಟು ಕಳ್ಸಿದ್ರಲ್ರಿ ಬಿಜೆಪಿಯವರು. ಪಾರ್ಟಿ ಕಟ್ಟಿದ್ದು ಯಡಿಯೂರಪ್ಪ, ಮುಖ್ಯಮಂತ್ರಿ ಆದವರು ಯಡಿಯೂರಪ್ಪ, ಕಳಿಸುವಾಗ ಎಷ್ಟು ಅವಮಾನಿತವಾಗಿ ಕಳಿಸಿದ್ರಲ್ರಿ. ಅದನ್ನ ನೆನಪಿಸ್ಕೋಬೇಕಲ್ಲ. ಯಾವ ಸಮಾಜಕ್ಕೆ ಇವತ್ತು ಅನುಕೂಲ ಮಾಡಿಕೊಟ್ಟಿದ್ದಾರೆ? ರೈತ ವಿರೋಧಿ, ಸಾಲ ಮನ್ನಾ ಮಾಡಲಿಲ್ಲ. ಇವತ್ತು ಕುಮಾರಸ್ವಾಮಿರವರು ಅವ್ರ ಜೊತೆ JDS ನ ಮಿತ್ರರು ಯಾರ ಪರವಾಗಿ ಕುಮಾರಸ್ವಾಮಿರವರು JDS ಜೊತೆ ಬಿಜೆಪಿ ಜೊತೆ ಸೇರೋರೆ? ಕುಟುಂಬ ಉಳಿಸ್ಕೊಳ್ಳೋದಕ್ಕೆ. IT, ED, CBI ದೇವೇಗೌಡರು ಕಣ್ಣೆದುರಿಗೆ ಇದ್ದಾಗೇನೆ ಅವ್ರ ಮಕ್ಕಳು ಒಂದ್ ಕಡೆ ನೆಲೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಹೋಗೋರೆ. ಇನ್ಯಾರು ಇರಲೇ ಇಲ್ವಾ? ಅಲ್ಲಿ ಪ್ರಜ್ವಲ್ ರೇವಣ್ಣ ನಮ್ಮ ಬೆಂಗಳೂರು ಗ್ರಾಮಾಂತರಕ್ಕೆ ಅಳಿಯ ರೇ. ಆ ತೆರೆ ಹೊತ್ತ ಮಹಿಳೆ ಪಾಪ ಎಷ್ಟು ವರ್ಷ ಕಾಂತಣ್ಣ ತೆರೆ ಎಷ್ಟು ವರ್ಷದಿಂದ ಹೊತ್ಕೊಂಡಿದ್ದಾಳು ಪಾಪ ತಾಯಿ? ಒಂದು 20-25 ವರ್ಷ ಆಯ್ತೆ. ಆ ತಾಯಿ ಕತ್ತೆಷ್ಟು ಹೊಂದಿರ್ಬೇಕು ಹೊರೆ ಹೊತ್ಕೊಂಡು. ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿ ಆ ತೆರೆ ಹೊತ್ತ ಮಹಿಳೆನ ಎತ್ತಿ ಬಿಸಾಕ್ಬಿಟ್ಟು ಕೆಸರಲ್ಲಿ ಕಮಲ ಹಿಡ್ಕೊಂಡ್ಬಿಟ್ರಲ್ರಿ. ಅವ್ರ ಪಾರ್ಟಿ ಬಗ್ಗೆ, ಅವ್ರ ಕಟ್ಟಿದ ಪಾರ್ಟಿ ಬಗ್ಗೆ ಅವ್ರ ಅಳಿಯನಿಗೆ ನಂಬಿಕೆ ಇಲ್ವಲ್ರಿ? JDS ಮುಳುಗು ಅಡುಗು ಹೋಗಿ ಅವ್ರು ಹಿಡಿದಿರೋ ಪಾರ್ಟಿ ನೋಡ್ರಿ. ಅಳಿಯನ್ ಯಾವ ಪಾರ್ಟಿ ನಿಲ್ಸವ್ರೆ ರೀ? ಅವ್ರದೇ ಸ್ವಂತ ಪಾರ್ಟಿ. ರಾಷ್ಟ್ರಾಧ್ಯಕ್ಷರು ದೇವೇಗೌಡರು, ರಾಜ್ಯಾಧ್ಯಕ್ಷರು ಕುಮಾರಣ್ಣ, ಯುವಾಧ್ಯಕ್ಷರು ನಿಖಿಲ್. ಏನ್ರಿ 3 ಜನ ಪರಂಪರೆ ಏನ್ರಿ? ಇನ್ಯಾರು ಇರ್ಲಿಲ್ವಾ? ಇನ್ಯಾರು ಒಕ್ಕಲಿಗ ಇಲ್ವಾ? 3 ಟಿಕೆಟ್ ಅಪ್ಪ ಕುಮಾರಸ್ವಾಮಿ ಒಂದ್ ಕಡೆ, ಪ್ರಜ್ವಲ್ ರೇವಣ್ಣ ಒಂದ್ ಕಡೆ, ಮಂಜುನಾಥ್ ಒಂದ್ ಕಡೆ. ಆ ಕೋಲಾರದಲ್ಲಿ ಏನಾದ್ರು ಯಾರನ್ನಾರು ಲವ್ ಮಾಡಿ ಅವ್ರ ವಂಶದವ್ರು ಯಾರು ಮದುವೆ ಮಾಡ್ಬಿಟ್ಟಿದ್ರೆ ಅಲ್ಲೂ ಅವ್ರದೇ ಕ್ಯಾಂಡಿಡೇಟ್ ಹಾಕೊಂಡ್ಬಿಡ್ತಿದ್ರು ಕಣ್ರಿ, ಬಿಡ್ತಿರ್ಲಿಲ್ಲ. ಇನ್ಯಾರು ಇಲ್ವೋ? DK ಶಿವಕುಮಾರ್ ಅವರು ಇವತ್ತು ಮುಖ್ಯಮಂತ್ರಿ ಆಗ್ತಕ್ಕಂಥ ಎಲ್ಲ ಅವಕಾಶಗಳು ಸ್ಪಷ್ಟವಾಗಿರ್ತಕ್ಕಂಥ ಸಂದರ್ಭದಲ್ಲಿ ತಡ್ಕೊಳಕ್ ಸಾಧ್ಯ ಇಲ್ವಲ್ರಿ? ಇನ್ನೊಬ್ಬ ಒಕ್ಕಲಿಗ ಬೆಳೆಯೋದನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ವಲ್ಲ? ಹೇಳ್ತಾ ಇದ್ರು ಬಹಳ ಟೆಂಪ್ರರಿ. ನಮ್ಮ ಅರ್ಜುನ್ ಯಾರು ಮಾತಾಡ್ತಾ ಹೇಳ್ತಾ ಇದ್ರು ಬಿಜೆಪಿ ಜೊತೆ ಮೈತ್ರಿ ಟೆಂಪ್ರರಿ. ನಮ್ಮ ಹೇಳ್ತಾ ಇದ್ರು ನಮ್ಮ ಸ್ನೇಹಿತರು ಬಹಳ ಟೆಂಪ್ರರಿ, ಎಷ್ಟು ದಿನ ಅಂತ. ಇಲ್ಲ ಅಣ್ಣ, ಬಿಜೆಪಿ ಇತಿಹಾಸನ ನಾವು ನೋಡಿದ್ರೆ, ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ನೋಡಿದ್ರೆ ಬಿಜೆಪಿ ಯಾವ್ಯಾವ ಪ್ರಾದೇಶಿಕ ಪಕ್ಷಗಳ ಜೊತೆ ಮೈತ್ರಿ ಮಾಡ್ಕೊಂಡಿದ್ಯೋ ಆ ಪ್ರಾದೇಶಿಕ ಪಕ್ಷಗಳು ಮಣ್ಣಲ್ಲಿ ಮಣ್ಣಾಗಿ ಕಳೆದೋಗಿದ್ದಾವೆ. JDS ಬಿಜೆಪಿಯ ಮುಂದೆ ಯಾವುದೇ ಆಟ ನಡೆಯೋದಿಲ್ಲ. ಬಿಜೆಪಿಯ JDS ನ ಅಂತ್ಯ ದಿನಗಳು ಇದು. JDS ಇನ್ನಿರೋದಿಲ್ಲ ಈ ರಾಜ್ಯದಲ್ಲಿ. ಇನ್ನು ಮುಂದಿನ ದಿನಗಳಲ್ಲಿ 2 ಪಕ್ಷ, ಕಾಂಗ್ರೆಸ್. ನೀವೆಲ್ಲ ಮಾತಾಡಬೇಕು JDS ನ ಮಿತ್ರರ ಬಳಿ. ಆಯ್ತಪ್ಪ, ಆಯ್ತು, ಕುಮಾರಣ್ಣ ಮುಖ್ಯಮಂತ್ರಿ ಆದ್ರು, ದೇವೇಗೌಡರು ಪ್ರಧಾನಮಂತ್ರಿ ಆದ್ರು, ಎಲ್ಲ ಆಯ್ತು. ಇನ್ನು DK ಶಿವಕುಮಾರ್ ಅವರು ಆಗಬೇಕು. ಸಿದ್ದರಾಮಯ್ಯನವರು ದಕ್ಷ ಆಡಳಿತವನ್ನು ಕೊಡ್ತಾ ಇದ್ದಾರೆ. ನೀವು ಬನ್ನಿ ನಮ್ಮ ಪಕ್ಷಕ್ಕೆ, ನಾವು ನೀವು ಒಟ್ಟಾಗಿ ಕೆಲಸ ಮಾಡೋಣ, ನಾವು ನೀವು ಜೊತೆಯಾಗಿ ಹೋಗೋಣ ಅಂತ ಹೇಳಿ ಅವರ ಮನವನ್ನು ಒಲಿಸ್ತಕ್ಕಂಥ ಕೆಲಸ ನೀವು ಒಪ್ಪಿಸ್ಬೇಕು. ನೀವು ವೀರಶೈವ ಸಮಾಜದ ಶಿವಕುಮಾರ ಸ್ವಾಮೀಜಿಗಳು ವೀರಾಪುರದ ಕಥೆ ಹೇಳ್ತಾ ಇದ್ದ ನಮ್ಮ ಶರ್ಮಾಜಿ ರೇ. ಆ ಬಿಜೆಪಿ ಸರ್ಕಾರ ಇದ್ದಾಗ ಈ ನಾಡು ಕಂಡ ನಡೆದಾಡುವ ದೇವರು ಅಂತಕ್ಕಂಥ ಖ್ಯಾತಿಯನ್ನು ಹೊಂದಿದಂಥ ಆ ನಮ್ಮ ಸಿದ್ಧಗಂಗಾ ಮಹಾಪ್ರಭುಗಳ ಆ ಪ್ರತಿಮೆಗೆ ಚಿಕ್ಕಾಸು ಕೂಡ ಕೊಟ್ಟಿರಲಿಲ್ಲ ರೀ. ಮೊನ್ನೆ ಬಾಲಣ್ಣನನ್ನು, ನಮ್ಮ ಮಾಗಡಿ ಬಾಲಣ್ಣನನ್ನು, DK ಸುರೇಶ್ ಅವ್ರು ನಾವು ಹೋಗಿ ಎಲ್ಲ ಆದಮೇಲೆ ಸಿದ್ದರಾಮಯ್ಯನವ್ರ ಹತ್ರ ಮಾತಾಡಿ, ಸಿದ್ದರಾಮಯ್ಯನವರು ಹಣದಕ್ಕೆ ಬೇಡ, ಅವ್ರ ಕಾರ್ಯಕ್ರಮ ಅವ್ರು ಘೋಷಣೆ ಮಾಡಿರ್ಬೋದು, ಏನನ್ನೂ ಮಾಡದೇ ಇರ್ಬೋದು, ನಾವು ನಡೆದಾಡುವ ದೇವರಿಗೆ ಗೌರವವನ್ನು ಕೊಡೋಣ, ನಾವು ಆ ಕಾರ್ಯಕ್ರಮವನ್ನು ಮುಗಿಸೋಣ, ಅದಕ್ಕೆ ಬೇಕಾದಂಥ ಹಣ ಪೂರೈಕೆ ಮಾಡೋಣ ಅಂತ ಮಾತಾಡೋರು ಕೊಟ್ಟಿದ್ರೆ ಅದು ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯನವರು ಅಂತಕ್ಕಂಥದ್ದು ಹೇಳಬೇಕು. ಸಿದ್ಧಗಂಗಾ ಮಹಾಸ್ವಾಮೀಜಿಗಳು ರಕ್ಷಾರಾಮಯ್ಯನವರು ಹೋದಂಥ ಸಂದರ್ಭದಲ್ಲಿ ನಿನ್ನಂಥ ಯುವಕ ಸಂಸದನಾಗಬೇಕು, ನಿಮ್ಮಂಥ ಮನೆತನದಿಂದ ಬಂದಿರತಕ್ಕಂಥ ಒಬ್ಬ ಪ್ರಾಮಾಣಿಕ ಜನಪರ ಕಾಳಜಿ ಉಳಿತಕ್ಕಂಥ ಯುವಕರು ರಾಜಕೀಯದಲ್ಲಿ ಮುಂದೆ ಬರಬೇಕು ಅಂತೇಳಿ ಮನಪೂರ್ವಕವಾಗಿ ಆರೈಕೆ ಮಾಡಿದ್ದಾರೆ. ಇವತ್ತು ನಾನು ಹೇಳ್ತಕ್ಕಂಥದ್ದು ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಎಲ್ಲ ಶೋಷಿತ ವರ್ಗದವರಿರ್ಬೋದು, ಹಿಂದುಳಿದ ವರ್ಗದವರಿರ್ಬೋದು, ಅಲ್ಪಸಂಖ್ಯಾತರಿರ್ಬೋದು, ನಾವು ರೈತರುಗಳಿರ್ಬೋದು, ಎಲ್ಲರ ಪಕ್ಷ ಆಗಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಆ ಕಾಂಗ್ರೆಸ್ ಪಕ್ಷದ ಗೆಲುವಿಗಾಗಿ
ಹೊಸಕೋಟೆಯಲ್ಲಿ ಏನೂ ಅನುಮಾನ ಇಲ್ಲ, ಒಳ್ಳೆ ಲೀಡು. ದೇವನಹಳ್ಳಿಲಿ ನಮ್ಮ ಕೆ ಎಚ್ ಮುನಿಯಪ್ಪನವರ ನೇತೃತ್ವದಲ್ಲಿ ಒಳ್ಳೆ ಲೀಡ್ ಬರ್ತದೆ, ಯಾವುದೇ ಅನುಮಾನ ಮಾಡಿಕೊಳ್ಳಕ್ಕೆ ಹೋಗಬೇಡಿ. ಸುಬ್ಬಾರೆಡ್ಡಿ ಅವರು ಬಾಗೇಪಲ್ಲಿ ಒಳ್ಳೆ ಲೀಡ್ ಕೊಡ್ತಾರೆ. ಅಲ್ಲಿ ಪುಟ್ಸಾಮಗೌಡರು ಗೌರಿಬಿದ್ನೂರಲ್ಲಿ, ಅಲ್ಲಿ ಶಿವಶಂಕರ ರೆಡ್ಡಿ ಅವ್ರಿಗೆ ಇದ್ದಂಥ ವ್ಯತ್ಯಾಸಗಳು ಬಗೆಹರಿದಿದೆ, ಅಲ್ಲೂ ಕೂಡ ಒಳ್ಳೆ ಲೀಡು. ಚಿಕ್ಕಬಳ್ಳಾಪುರದಲ್ಲೂ ಕೂಡ ಒಳ್ಳೆ ಲೀಡು. ಅದರಿಂದ ಏನು ಸಮಸ್ಯೆ ಇಲ್ಲ. ಇನ್ನು ದೊಡ್ಡಬಳ್ಳಾಪುರ ಈಗಾಗಲೇ ಯಲಹಂಕದ ಪರಿಸ್ಥಿತಿ ಬಗ್ಗೆ ನಾನು ನಿಮ್ಗೆ ಹೇಳಕ್ಕೆ ಹೋಗೋದಿಲ್ಲ, ನಿಮಗೆ ಗೊತ್ತು.